ಇಲ್ಲಿಗೆ ಸಮೀಪದ ನಾಗಬೇನಾಳ ತಾಂಡ ಶಾಲೆಯಲ್ಲಿ 200ಕ್ಕೂ ಅಧಿಕ ಕಲಿಕೋಪಕರಣಗಳನ್ನು ತಯಾರಿಸುವ ಮೂಲಕ ಗಮನ ಸೆಳೆದಿರುವ ಮುಖ್ಯ ಶಿಕ್ಷಕಿ ಎಸ್.ಎ. ಗಂಗನಗೌಡ್ರ ಇವರನ್ನು ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಸನ್ಮಾನಿಸಿದರು. ಯಾವತ್ತು ನಾಲ್ಕವಾಡ ಕ್ಲಸ್ಟರ್ನ ಸರ್ವ ಶಿಕ್ಷಣ ಪ್ರೇಮಿಗಳಿಗೆ ಮತ್ತು ಪತ್ರಕರ್ತರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಹಾಕ್ತಾ ಇದ್ದೇವೆ. ತಾವೆಲ್ಲರೂ ಇವತ್ತು ನಾಗಬೇನಾಳ ತಾಂಡ ಶಾಲೆಗೆ ಆಗಮಿಸಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಒಂದು 2024-25ನೇ ಸಾಲಿನಲ್ಲಿ ಈ ವೇಳೆ ಮಾತನಾಡಿದ ಶಿಕ್ಷಣ ಪ್ರೇಮಿ ಜಿಲ್ಲಾ SC/ST ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಮಲ್ಲು ತಳವಾರ್, ಬೋಧನೋಪಕರಣಗಳು ಮಕ್ಕಳ ಕಲಿಕೆಗೆ ಪ್ರೇರಣೆ ನೀಡುತ್ತಾ ಇದ್ದು, ಅತಿ ಹೆಚ್ಚು ಕಲಿಕಾ ಉಪಕರಣಗಳನ್ನು ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ತಯಾರಿಸಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಆದ್ಯತೆ ನೀಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಸಹಕರಿಸಿದ ಶಾಲೆಯ ಶಿಕ್ಷಕರು ಅಭಿನಂದನೆಗೆ ಅರ್ಹರು. ಇವರ ಹಾಗೆ ವಿವಿಧ ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಕಲಿಕಾ ಉಪಕರಣಗಳನ್ನು ಶಿಕ್ಷಕರೇ ತಯಾರಿಸಿ ಬೆಳೆಸಿಕೊಡಬೇಕು. ಸಹಕಾರಿಯಾಗುವಂತ ಕಲಿಕೋಪಕರಣಗಳ ತಯಾರಿಕೆ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಆಗಿದ್ದು, ಅದನ್ನ ವಸ್ತು ಪ್ರದರ್ಶನದ ಮೂಲಕ ಪ್ರದರ್ಶನ ಮಾಡಿ ಇಡೀ ಒಂದು ನಮ್ಮ ತಾಲೂಕಿಗೆ ಆಗಲಿ, ನಾಲ್ಕೋಡ ವರ್ಷಕ್ಕೆ ಆಗಲಿ ಎಲ್ಲ ಶಿಕ್ಷಕ ಬಳಗಕ್ಕೆ ಮತ್ತು ಮಕ್ಕಳಿಗೆ ಅನುಕೂಲವಾಗಲೆಂದು ಮುಖ್ಯೋಪಾಧ್ಯಾಯರ ಒಂದು ಮಾರ್ಗದರ್ಶನದಂತೆ ಇಂದು 29/1/2025ರಿಂದ 4 ದಿನಗಳ ಕಾಲ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ತಾಂಡಾದಲ್ಲಿ ಕಲಿಕೋಪಕರಣಗಳ ಒಂದು ವಸ್ತು ಪ್ರದರ್ಶನ ಏರ್ಪಡಿಸಿದೆ. ತಾವೆಲ್ಲರೂ ಈ ಒಂದು ವಿಷಯವನ್ನ ತಿಳಿದು ಆಗಮಿಸಿದ್ದೀರಿ. ಜೊತೆಗೆ ತಾವು ಪ್ರೀತಿಯ ಸನ್ಮಾನವನ್ನ ನಮ್ಮ ಬಿಜ್ಜೂರಿನ ಯುವ ಮುಖಂಡರು ಮತ್ತು ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಮಾನ್ಯ ಶ್ರೀ ಮಲ್ಲಣ್ಣ ಬಿಜ್ಜೂರು ಇವರ ಒಂದು ನೇತೃತ್ವದೊಳಗೆ ತಾವೆಲ್ಲರೂ ಆಗಮಿಸಿದ್ರಿ. ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೊಡುತ್ತಾ ತಮ್ಮ ಈ ಒಂದು ಅಭಿಮಾನದ ಪ್ರೀತಿ, ಗೌರವ ಸಕಾಲಕ್ಕೆ ತಮ್ಮ ಮಾರ್ಗದರ್ಶನ ನಮ್ಮ ಶಾಲೆ ಮತ್ತು ತಾಲೂಕು ಶಾಲೆಯ 4ನೇ ಕ್ಲಾಸ್ನ ಸರ್ವ ಶಾಲೆಗಳಿಗೂ ಸದಾ ತಮ್ಮ ಮಾರ್ಗದರ್ಶನ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಹೃದಯಪೂರ್ವಕ. ಈಗಿರುವ ಸ್ಥಿತಿಯಲ್ಲಿ ಶಾಲೆಯ ಸುಧಾರಣೆ ಮುಂದುವರಿಯಬೇಕು. ನಲಿ ಕಲಿ ಶಿಕ್ಷಕರು ಇಂತಹ ಉಪಕರಣಗಳನ್ನು ಬಳಸಿ ಮಕ್ಕಳನ್ನು ಜಾಣರನ್ನಾಗಿಸಬೇಕು. ಹೀಗಾದ್ರೆ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯಲು ಸಾಧ್ಯ ಅಂತ ಹೇಳಿದರು. ಈ ಗ್ರಾಮಸ್ಥರೇ ಸಹೋದರಿ ಗಂಗನಗೌಡ್ರ ಮೇಡಮ್ ಅವರು, ತಾಯಿಯವರ ವಿದ್ಯಾರ್ಥಿನಿಯವರು, ಅವ್ರು ಪದೇ ಹೇಳ್ತಿದ್ರು ನಮ್ಮ ತಾಯಿಯವರು. ಯಾವಾಗಲೂ ಅವರು ಇವತ್ತು ಪತ್ರಿಕೆ ಒಳಗೆ ಬಂದೈತಿ, ಬೆಂಗಳೂರು ಭಾಳ ಚಲೋ ಬರ್ದಾರ. ವಿದ್ಯಾರ್ಥಿ ದೇಶದಿಂದಲೂ ಅವ್ರು ಪ್ರತಿಭಾವಂತ ವಿದ್ಯಾರ್ಥಿನಿ ಕೂಡ. ಆಮೇಲೆ ಒಳ್ಳೆಯ ಗಾಯಕರು ಕೂಡ. ಅವರ ಹಾಡ್ತಕ್ಕಂಥ ಹಾಡುಗಳು ಮಕ್ಕಳ ಹೃದಯವನ್ನು ಗೆಲ್ಲತಕ್ಕಂಥದ್ದು. ಜೊತೆಗೆ ಯಾವಾಗಲೂ ಕ್ರಿಯಾಶೀಲರು. ನಮ್ಮ ಬಿಡುವಿನ ವೇಳೆ ಒಳಗೆ ನಾನು ಗಮನಿಸಿದಾಗ ನಾವು ಕಲೀಗ್ಸ್ KGF ಒಳಗೆ ಕಸೂತಿ ಒಳಗೆ, ಆಮೇಲೆ ಒಟ್ಟ ವಿವಿಧ ಕಲೆಗಳಲ್ಲಿ ಚಿತ್ರ ಬಿಡಿಸ್ತಕ್ಕಂಥದ್ದು, ಬೇರೆ ಬೇರೆ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಕ್ಕಳನ್ನು ಸಹ ಪ್ರೋತ್ಸಾಹಿಸಿ ಒಳ್ಳೆಯ ಶಿಕ್ಷಕರಾಗಿ ಹೊರಹೊಮ್ಮಿರ್ತಕ್ಕಂಥವ್ರು. ಇವತ್ತು ನಾನು ಹಿಂದೆ ಸುಮಾರು 20 ವರ್ಷದಿಂದ ಈ ಶಾಲೆಗೆ ನಾನು ಬಂದಿದ್ದೆ, ಏನೋ ಪ್ರಸಂಗಗಳು ಬಂದಿದ್ದೆ ನಾನು. ಅವಾಗ ಇಷ್ಟೊಂದು ಸುಧಾರಣೆ ಇರಲಿಲ್ಲ ಶಾಲೆ. ಇವತ್ತು ನೋಡಿದ್ರೆ ಅವತ್ತಿಗೂ ಮತ್ತು ಇವತ್ತಿಗೂ ಭಾಳ ಜಗಜಾಂತರ ವ್ಯತ್ಯಾಸವನ್ನು ಕಾಣಬಹುದು. ಜೊತೆಗೆ ಇಲ್ಲಿ ತಾಂಡದೊಳಗೆ ಕಲಿತಕ್ಕಂಥ ಮಕ್ಕಳು ಕನ್ನಡ ಭಾಷೆ ಬಲ್ಲವರಲ್ಲ. ಅವರು ಭಾಷೆಯಿಂದ ಭಾಳ ದೂರ ಇರ್ತಕ್ಕಂಥವ್ರು. ಅಂಥ ಮಕ್ಕಳ ಮನಸ್ಸನ್ನು ಗೆದ್ದು ಭಾಷೆಯನ್ನು, ಕನ್ನಡವನ್ನು ಅವ್ರಿಗೆ ಕಲಿಸಿ ಎಲ್ಲ
ಇವುಗಳನ್ನು ತುಂಬತಕ್ಕಂಥದ್ದು, ಕನ್ನಡದ ಎಲ್ಲ ಮೌಲ್ಯಗಳನ್ನು ತುಂಬತಕ್ಕಂಥದ್ದು ದೊಡ್ಡ ಕೆಲಸ ಮತ್ತು ಗುರುತರವಾಗಿರತಕ್ಕಂಥ ಕೆಲಸ. ಈ ಹಿನ್ನೆಲೆ ಒಳಗೆ ಮಕ್ಕಳ ಕಡೆಯಿಂದ ಇಷ್ಟೆಲ್ಲ ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥದ್ದು ಖುಷಿ ಕೊಡ್ತಕ್ಕಂಥ ವಿಚಾರ. ಇದೇ ರೀತಿ ಅವರು ಇನ್ನಷ್ಟು ಅಭಿವೃದ್ಧಿಯನ್ನು ಈ ಇಲಾಖೆಗೆ ಸಲ್ಲಿಸಲಿ ಅಂತೇಳಿ ಆಶಿಸಿ, ಅವರ ಸೇವೆ ಅಮೂಲ್ಯವಾಗಿರತಕ್ಕಂಥದ್ದು. ನಿಜವಾಗಲೂ ಇಲಾಖೆ ಧನ್ಯತಾ ಭಾವದಿಂದ ಅವರನ್ನು ಕಾಣ್ತಾ ಇದೆ. ಪತ್ರಿಕಾ ಮಿತ್ರರು ಹಾಗೂ ನಮ್ಮ ಆತ್ಮೀಯ ಗೆಳೆಯರಾದಂಥ ಮಲ್ಲು ಬಿಜೂರವರು ಮತ್ತು ರಾಜು ಎಲ್ಲರೂ ಇಲ್ಲಿ ಬಂದು ಈ ಶಾಲೆಯ ಕಲಿಕಾ ಕೇಂದ್ರವನ್ನು ಮಕ್ಕಳಿಗೆ ಸ್ಫೂರ್ತಿಯಾಗುವಂಥ ಎಲ್ಲ ಒಂದು ಐತಿಹಾಸಿಕ ಮತ್ತು ಇತಿಹಾಸವುಳ್ಳ ಒಂದು ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟು ಇಲ್ಲಿ ಈ ಶಾಲೆಯನ್ನು ಈ ರಾಜ್ಯದ ಒಂದು ಮಾದರಿ ಶಾಲೆಯನ್ನಾಗಿ ಗುರುತಿಸಿದ್ದಾರೆ ಶಿಕ್ಷಕರು. ಅವರಿಗೆ ತುಂಬ ಧನ್ಯವಾದಗಳನ್ನು ನಾವು ಇವತ್ತು ಕೊಡಬೇಕು. ಯಾಕಂದರೆ ತುಂಬ ಶಿಕ್ಷಕರು ಅದು ನಾಗಬೇನಾಳ ಶಾಲೆಯಲ್ಲಿ ನಾವು ಒಂದು ಸಾಧನೆ ಮಾಡಿದಂಥ ಶಿಕ್ಷಕರನ್ನು ನೋಡಿದ್ದೀವಿ. ಇವಾಗ ನಾಗಬೇನಾಳ ತಾಂಡಾದಲ್ಲಿ ಒಂದು ಕಲಿಕಾ ಕೇಂದ್ರವನ್ನು ಒಂದು ಮಾದರಿ ಕೇಂದ್ರವನ್ನಾಗಿ ಗುರುತಿಸಿ ಈ ರಾಜ್ಯದಲ್ಲಿ ಒಂದು ಚಿಕ್ಕಹಳ್ಳಿ, ನಮ್ಮದು ನಾಗಬೇನಾಳ ತಾಂಡ ಆಗಿರ್ಬೋದು ಒಂದು ಭಯಂಕರ ಹಿಂದುಳಿದ ಒಂದು ಹಳ್ಳಿ ಅಂತನ ನಾವು ಹೇಳ್ಕೋಬೇಕು. ಆ ಹಳ್ಳಿಯಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಮಕ್ಕಳಿಗೆ ತೋರಿಸುವಂಥ ಕೆಲಸ ಶಿಕ್ಷಕರು ಮತ್ತು ಗುರುಗಳು ಮತ್ತು ಗುರುಮಾತೆಯರು ಇದನ್ನು ನೆರವೇರಿಸಿದ್ದಾರೆ ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂದರೆ ಇವೆಲ್ಲ ಪೇಷನ್ಸ್, ಟೈಮ್ ಎಷ್ಟು ಹಿಡಿತದೆ ಅಂದರೆ ಒಂದು ಶಾಂತಿಯಿಂದ ಕುತ್ಕೊಂಡು ಇದನ್ನು ಒಂದು ಕಲೆಯನ್ನು ಗುರುತಿಸಿ ಮಾಡಿರ್ತಕ್ಕಂಥ ಸಾಧನೆ ಸಣ್ಣದಲ್ಲ. ಈ ಸಾಧನೆಗೆ ನಾವೆಲ್ಲರೂ ಕೈ ಜೋಡಿಸಿ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ನಾಗಬೇನಾಳ ಒಂದು 4 ಕ್ಲಸ್ಟರ್ ಶಾಲೆಯನ್ನು ಒಂದು ಅತಿ ಹೆಚ್ಚಿನ ಮಟ್ಟದಲ್ಲಿ ಗುರುತಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇಲ್ಲಿನ ಮಕ್ಕಳು ಮುಂದೆ ಒಳ್ಳೆ ನಾಯಕರಾಗಿ ಒಂದು ಒಳ್ಳೆ ಹುದ್ದೆಯಲ್ಲಿ ಹೋಗಿ, ಯಾಕಂದ್ರೆ ಈ ಒಂದು ಮನಸ್ಥಿತಿ ನೋಡಿದ್ರೆ ಮಕ್ಕಳ ಮನಸ್ಸು ಯಾವ ರೀತಿ ಆಗುತ್ತೆ ಅಂದ್ರೆ ನಾನು ಇದೇ ರೀತಿ ಆಗ್ಬೇಕು, ಇದೇ ರೀತಿ ಇದಾಗಬೇಕು ಅನ್ನೋ ಒಂದು ಮನಸ್ಥಿತಿ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಕೂತಿದ್ದಂದ್ರೆ ಅವ್ರು ಏನು ಸಾಧನೆ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಅಂತೇಳಿ ಈ ಒಂದು ಕಲಿಕಾ ಕೇಂದ್ರವನ್ನು ಈ ರೀತಿ ಗುರುತಿಸಿದ್ದಕ್ಕೆ ಧನ್ಯವಾದಗಳನ್ನು ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಹೇಳ್ತೇನೆ ಅಂತ ಹೇಳಿ. ರಕ್ಕಸಗಿ ಕ್ಲಸ್ಟರ್ ಸಿಆರ್ಪಿ ಬಿಜ್ಜೂರು ಶಾಲೆಯ ಅಧ್ಯಕ್ಷ ಮಾನಪ್ಪ ಬಿರಾದಾರ್, ಗುರು ಬಿರಾದಾರ್, ರಾಜು ಟೇಲರ್, ಮಲ್ಲಯ್ಯ ತಾಳಿಕೋಟಿಮಠ, ಎನ್ ಶಿಕ್ಷಕ ವಿಎಂ ಹಿರೇಮಠ್, ಜಗದೀಶ್ ಪತ್ತಾರ್, ಮೌನೇಶ್ ನಾಗಬೇನಾಳ್, ಮೈಬೂ ಕುಳಗೇರಿ, ಅಬ್ಬು ರಕ್ಕಸಗಿ, ಶಿಕ್ಷಕರಾದ ಮೋಹನ್ ಬಾಬು, ವೀರೇಶ್ ನವಲಿ, ಅಕ್ಕಮಾದೇವಿ ಉಪನಾಳ್, ಪ್ರಿಯಾ ಎರನಾಳ್ ಹಾಗೂ ಎಸ್ಡಿಎಂಸಿ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ಪ್ರತಿಯೊಬ್ಬರು ತಾಲೂಕಿನ ಪ್ರತಿಯೊಬ್ಬರು ಮನೆಯೊಬ್ಬರು ನೌಕರದಾರ ಆಗೋದು ಮಕ್ಕಳ ಮನಸ್ಸು ಏನಾಗುತ್ತೆ ಎಲ್ಲ ನೋಡಿದ್ರೆ ನಾನು ಆ ರೀತಿ ಒಂದು ವ್ಯಕ್ತಿ ಆಗ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಕೂತ್ಬಿಟ್ಟಿದ್ರೆ ಒಂದು ಹೆಮ್ಮೆ ವಿಷಯ. ನಾವು ಮಾಡಿದ ಉದ್ದೇಶ ಏನು ಅಂತಂದ್ರೆ ಈಗ ಎಲ್ಲಾನು ಮಕ್ಕಳಿಗೆ ನಾವು ತೋರಿಸಿವಿ, ಅದ್ರ ಬಗ್ಗೆ ಅಭ್ಯಾಸದೊಳಗ ಅವನ್ನೆಲ್ಲ ಬಳಸ್ಕೊತೀವಿ. ಇದು ಬರೀ ಪ್ರದರ್ಶನಕ್ಕೆ ಅಂತ ಹೇಳಿ ನಾವು ಮಾಡಿದ್ವಿ. ಈ ಮೊದಲು ಬಂದಿದ್ವಿ, ಅವತ್ತೊಂದು ಬೇರೆ ತೋರಿಸಿದ್ವಿ ಅಕಾಡೆಮಿಗಳ ಸೇರಿ ಈ ಮೊದಲು ಬಂದ್ವಿ ನಾನು. ಯಾಕಂದ್ರೆ ಇನ್ನೊಂದು ನಲಿಕೆಗೆ ಸಂಬಂಧಪಟ್ಟಂಗ ಈ ಸಂಘ ಸಂಸ್ಥೆಗಳು ಕೆಲವೊಂದು ಶಿಕ್ಷಣ ಇಲಾಖೆಗೆ ಯಾವ ರೀತಿ ನಲಿಕೆಯಲ್ಲಿ ಅಂದ್ರೆ ಗೊತ್ತಿಲ್ಲ. ಇದೇನಪ್ಪ ಅಂದ್ರೆ ಈ ನಲಿಕೆಯಲ್ಲಿ ಪೂರ ಕುಸ್ತೋಗಿತ್ತು. ಇದನ್ನ ವಿಚಾರವಂತ ನಿಮ್ಮನೆ ಒಳ್ಳೆ ವಿಚಾರವಂತ ಶಿಕ್ಷಕರು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಇದು ಸ್ವಲ್ಪ ನಲಿಕೆಯಲ್ಲಿ ಹೆಚ್ಚು ಒತ್ತು ಕೊಡ್ರಿ, ಸ್ವಲ್ಪ ಪತ್ರ ಬರ್ತಾರೆ, ಸ್ವಲ್ಪ ಅಧಿಕಾರಿಗಳಿಗೆ ಗಮನ ತುಂಬಾರೆ ಅಂತಂದಾಗ ನಾನೇನು ಮಾಡಿದ್ದೆ, ಬೈರಂಗ್ ಪಡಿಸ್ಬಾರ್ದು, ಇಲಾಖೆ ಮಾಡೋದ್ರಲ್ಲೇ ನಾನು ಸುಧಾರಣೆ ಆಗಬೇಕು ಅಷ್ಟೇ ನನ್ನ ಆಸೆ. ಈ ಮೀಡಿಯಾಗೆ ಹೋಗಿ ಮತ್ತೊಂದು ಹೋಗಿ ಹೆಸರು ಪಡ್ಕೋಬೇಕು ನನ್ನ ಉದ್ದೇಶ ಅಲ್ಲ. ಈಗ ನಾನು ಆಲ್ರೆಡಿ ಈಗ ಅನೇಕ ಪತ್ರ ಬರೆದು ನಾನು ಅದು ಪತ್ರ ಬರೆದಾಗ ಸ್ವಲ್ಪ ಸುಧಾರಣೆ ಇದೆ ಅಷ್ಟೇ, ಇನ್ನೂ ಭಾಳ ಸುಧಾರಣೆ ಆಗಬೇಕು. ಈಗ ನೀವು ಮಾಡಿರಲ್ಲ ಇದೇ ರೀತಿ ಸರ್ ಈಗ ನಿಮ್ಮ ಕಂಡಿದೆ ಈ ಸನ್ಮಾನ ಮಾಡೋ ಉದ್ದೇಶ ನಮ್ದು ಏನು ಗೊತ್ತಂದ್ರೆ ಈಗ ಬೇರೆ ಯಾರು ಕೆಲಸ ಮಾಡಲ್ಲ. ಈ ಮೇಡಮ್ ಅವ್ರು ಒಳ್ಳೆ ಕೆಲಸ ಮಾಡಿರಪ್ಪ ಅಂತಂದ್ರೆ ಅದು ಇನ್ನೂ ಹುಡುಕ್ಕೊಡ್ತಾರೆ ಶಕ್ತಿ ಇವತ್ತು ಮಾಡ್ಬೇಕಂತ ಆಯ್ತು ಸನ್ಮಾನ. ಮತ್ತೆ ಬೇರೆ ನಮ್ಗೆ ಇನ್ನೊಂದು ಬಂದು ನಿರೀಕ್ಷೆಗಳು ಮಾಡೋಕ್ಕಿಲ್ಲ. ನಮ್ಮ ಉದ್ಯೋಗದಲ್ಲಿ ಶಿಕ್ಷಣ ಬದಲಾವಣೆ ಏನೋ ಒಂದು ಮಾಡಬೇಕಾದ್ರೆ ನಮ್ಗೆ ಶಿಕ್ಷಣ ಬೇಕು ಮೊದಲ ಈ ದೇಶದಲ್ಲಿ. ಯಾಕಂದ್ರೆ ಯಾವಾಗ ಶಿಕ್ಷಣ ಮುಖ್ಯ, ಆ ಶಿಕ್ಷಣ ಇಲ್ಲ ಅಂದ್ರೆ ಶಿಕ್ಷಣ ನಾವು ಬಂದು ಕೂತು
ಆ ಸರ್ಕಾರ ಸಂಬಳ ಕೊಟ್ಟಿದ್ದು ಯಾರ ತಾಯಿಗೆ ಹೋಗಲಿಲ್ಲ ನಮ್ಮ ಮಕ್ಕಳಿಗೆ ವಂಚನೆ ಮಾಡ್ಯಾನ ಅದು ವಂಚನೆ ಆಗ್ಬಾರ್ದು ಈ ಸರ್ತಿ ಈ ಮೂಲಕ ನಾವು ಸನ್ಮಾನ ಮಾಡಿಸಿ 4 ಮಂದಿ ನಾವು ಬೆಳಿಗ್ಗೆ ತೊಗೊಂಬರೋದು ಅಷ್ಟೇ ನಾವು ಯಾವ ವಿಷಯಕ್ಕಾಗಿ ಒಪ್ಪಂದದ ವಿಷಯ ಕರೆದುಕೊಂಡು ಆಗಲಿ ವಿಷಯ ಕಪ್ಪ ಕೇಳಲಿಕ್ಕೆ ಏನು ಕಪ್ಪ ಮಂಡ್ರೋ ಸಾಹೇಬರ ಪ್ರಕಾರ ನೀವು ಕಪ್ಪ ಕೊಡಲೇಬೇಕು. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಯುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಅಥವಾ ಬಂದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿಗೆ ನೆಂಟರೆ ದಾಯಾದಿಗಳೇ. ನಾಳೆಗೆ ಸೀಳಿ ಹೋಯಿತು. ಇನ್ಸಲ್ಟ್ ರಾಣಿ ಚೆನ್ನಮ್ಮ, ನೀವು ಕಂಪನಿ ಕಟ್ಟಳೆ ಮೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ನೆಲದಲ್ಲಿ ನಿಲ್ಲಲು ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು, ನಿಮ್ಮದಲ್ಲ. ನೋ, ಮಂಡ್ರ ಒಪ್ಪಂದ ಪ್ರಕಾರ ನಮಗೆ ಕಿತ್ತೂರಿನ ಮೇಲೆ ಅಧಿಕಾರವಿದೆ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರಿನ ಅಪ್ಪ ತಾತಂದ್ರ ಗಳಿಸಿದ ಆಸ್ತಿಯೇ? ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಬೆಂಕಿಯೊಂದಿಗೆ ಆಟವಾಡುತ್ತಿದ್ದೀಯ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಐ ವಿಲ್ ಸಿ. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತ್ವಾಡ್.